ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಟ್ರಾಲಜಿ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಮಾಮಡಿ. ಇವತ್ತು ನಾನು ಆ್ಯಕ್ಚುಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನೋಡಿ ಫ್ರೆಂಡ್ಸ್, ನಾವು ಒಂದು ಬ್ಲಾಗ್ನ ಮಾಡಬೇಕಾದ್ರೆ ಯಾವ ರೀತಿ ಸೆಟಪ್ ಮಾಡ್ತೀನಿ, ಯಾವ ರೀತಿ ನಾವು ಒಂದು ಈ ಫ್ರೇಮ್ನ ಹೆಂಗೆ ಸೆಟಪ್ ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೊದಲು ಕುರ್ಚಿ ಇಡ್ತೀನಿ, ಆಮೇಲೆ ಟ್ರೈಪಾಡ್ ಇಡ್ತೀನಿ, ಆಮೇಲೆ ಮೊಬೈಲ್ ಇಡ್ತೀನಿ. ಅದರಲ್ಲಿ ಗ್ರಿಡ್ ಲೈನ್ಸ್ ಹಾಕಿ ಯಾವ ಥರ ಸೆಟ್ ಆಗಿದೆ ಅಂತ ಹೇಳಿ ನೋಡ್ತೀನಿ ಫ್ರೆಂಡ್ಸ್. ಆಮೇಲೆ ಲೈಟಿಂಗ್ಸ್ ಯಾವ ಥರ ಬರ್ತಾಯಿದೆ ಅಂತ ಹೇಳಿ ನೋಡ್ತೀನಿ. ಅಂದರೆ ಇದು ಆ್ಯಕ್ಚುಲಿ ಈಗ ಮಾಡಿರೋದನ್ನೇ ನಾನು ನಿಮಗೆ ಹೇಳ್ತಾ ಇರೋದು ಫ್ರೆಂಡ್ಸ್. ಈಗ ನಾವು ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಡೈರೆಕ್ಟಾಗಿ ಲೈವ್ ಆಗಿ ಹೋಗ್ತಾ ಇರಲ್ಲ. ಅದ್ರ ಸಲುವಾಗಿ ಜಾಸ್ತಿ ಹೆದರಬಾರ್ದು, ಏನಾದರೂ ಆಗಲಿ ಅಂತ ಹೇಳಿ ವಿಚಾರ ಮಾಡಬೇಕು. ಯಾಕಂದರೆ ನಮ್ಮ ಕೈಯಲ್ಲೇ ಇರುತ್ತೆ ಕ್ಯಾಮ್ರಾ ಡಿಲೀಟ್ ಮಾಡೋದು ಅಥವಾ ಅದನ್ನು ಪ್ಲೇ ಮಾಡೋದು ಅಥವಾ ಲೈವಲ್ಲಿ ಬಿಡೋದು. ಅದಕ್ಕೋಸ್ಕರ ಜಾಸ್ತಿ ನಾವು ಒಂದು ವಿಡಿಯೋ ಮಾಡುವಾಗ ಏನು ವಿಚಾರ ಮಾಡ್ತೀವಿ ಅಂತಂದರೆ, ನೋಡಿ ಫ್ರೆಂಡ್ಸ್, ಯಾರು ನೋಡ್ತಾರೋ ಯಾರು ಬಿಡ್ತಾರೋ ಒಂದು ಹೆದರಿಕೆ ಈಗ ಇದೆ ನನ್ನ ಕಡೆ. ಆವಾಗ ನನಗೆ ಬಹಳ ವೀಡಿಯೋಸ್ಗಳು ಮಾಡಿದ್ದೀನಿ. ಏನು ಹೇಳಿದ್ದಾರೆ ಅಂತಂದರೆ ಅದರಲ್ಲಿ ಜಾಸ್ತಿ ನೋಡಿ ಫ್ರೆಂಡ್ಸ್, ನಿಮಗೆ ಏನಾದರೂ ನೆನಪು ಬರದೇ ಇದ್ದಾಗ ಅಥವಾ ಏನೋ ಒಂದು ಟೆನ್ಷನ್ ಆದಾಗ 100ಇಂದ ರಿವರ್ಸಲ್ಲಿ ಕೌಂಟ್ ಮಾಡ್ಬೇಕಂತೇಳಿ ಹೇಳಿದ್ದಾರೆ. ಈಗ ನಾನು ಕೌಂಟ್ ಮಾಡ್ತೀನಿ, ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಹೌದು ಫ್ರೆಂಡ್ಸ್, ಇದು 100ಇಂದ ರಿವರ್ಸ್ ಕೌಂಟ್ ಮಾಡಿದಾಗ ಸ್ವಲ್ಪ ನಿಮಗೆ ಮೈಂಡ್ ಶಾಂತ ಆಗುತ್ತೆ. ಆಮೇಲೆ ಎಲ್ಲ ವಿಚಾರಗಳು ಹೊರಟೋಗ್ತವೆ. ಆಮೇಲೆ ನೋಡಿ ಫ್ರೆಂಡ್ಸ್, ಕ್ಯಾಮ್ರಾ ನೋಡಿಕೊಂಡು ಮಾತಾಡುವಾಗ ನಾವು ಯಾಕೆ ಹೆದರಬಾರ್ದು. ಈಗ ನಾನು ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ದೀನಿ, ಇದು ಲೈವ್ ಹೋಗ್ತಾ ಇದೆಯಾ? ಇಲ್ಲ. ಇದರಲ್ಲಿ ನಾನು ಎಷ್ಟು ಬೇಕಾದರೂ ರೀಟೇಕ್ ತೊಗೋಬೋದು, ಎಷ್ಟು ಬೇಕಾದರೂ ಇದು ಮಾಡ್ಬೋದು, ಮಾತಾಡ್ಬೋದು. ಯಾಕಂದರೆ ಎಡಿಟ್ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ಜಾಸ್ತಿ ವಿಚಾರ ಮಾಡ್ದೇ ಆರಾಮಾಗಿ ಮಾತಾಡ್ಬೋದು. ಈಗ ನನಗೆ ಕೆಲವೊಂದು ವಿಚಾರ ನೆನಪಿಗೆ ಬರಲಿಲ್ಲ ಅಂತ ತಿಳ್ಕೊರಿ, ನಾನು ಸುಮ್ಮನೆ ಶಾಂತ ಕೊಡ್ತೀನಿ. ಆಮೇಲೆ ಮತ್ತೆ ಬೇಕಾದರೆ ಏನಾದರೂ ಒಂದು ನೋಡ್ಕೋತೀನಿ, ಮಾತಾಡೋಕ್ಕೆ ವಿಷಯನ ಹುಡುಕ್ತೀನಿ, ಅಥವಾ ಏನೋ ಒಂದು ಸ್ನಿಪೆಟ್ಸ್ ಬರ್ಕೊಂಡಿರ್ತಿರ್ತೀನಿ ನಿಮಗೆ ಏನು ಹೇಳ್ಬೇಕಂತೇಳಿ. ಆವಾಗ ಅದನ್ನು ನೋಡಿಕೊಂಡು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಮತ್ತೆ ನನಗೆ ನೆನಪು ಬರಲಿಲ್ಲ ಅಂದರೆ ಈ ಥರ ಆಗಿ ಮತ್ತೆ ಶಾಂತ ಆಗ್ತೀನಿ. ಅಂದರೆ ಎಡಿಟಲ್ಲಿ ನನಗೆ ಕಟ್ ಪೇಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆವಾಗ ಒಂದು ಫ್ಲೋ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್, ಒಂದು ಕಂಟಿನ್ಯೂಯಸ್ ರೀತಿಯಲ್ಲಿ ಕಾಣಿಸುತ್ತೆ ಅದು. ಈ ರೀತಿ ನಾವು ಕ್ಯಾಮ್ರಾನ ನೋಡಿ ಅಂಜಬಾರ್ದು. ಆಮೇಲೆ ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡುವಾಗ ಅದ್ರ ಬಗ್ಗೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೋಬೇಕು. ಪಾಯಿಂಟ್ಸಲ್ಲಿ ಬರ್ಕೊಂಡು ನೀವು ಪಾಯಿಂಟ್ಸನ್ನು ಒಂದೊಂದಾಗಿ ನೀವು ಬೇಕಾದರೆ ನಿಮಗೆ ಪಾಯಿಂಟ್ಸ್ ನೆನಪಿಗೆ ಬರದಿದ್ದಾಗ ಸ್ವಲ್ಪ ಹಿಂಗೆ ಸ್ಮೈಲ್ ಮಾಡಿ, ಆಮೇಲೆ ಹೀಗೆ ಸ್ವಲ್ಪ ಕೂತ್ಕೊಂಡ್ಬಿಟ್ಟು ಇಲ್ಲೇ ಕೆಳಗಡೆ ಇಟ್ಕೊಂಡ್ಬಿಟ್ಟು ನೀವು ಅದನ್ನು ಆಮೇಲೆ ನೋಡ್ಕೊಂಡ್ಬಿಟ್ಟು ಅದು ಎಡಿಟಲ್ಲಿ ನೀವು ಅದನ್ನು ಆ ಪಾರ್ಟನ್ನು ಡಿಲೀಟ್ ಮಾಡಿ ಕರೆಕ್ಟಾಗಿ ನಾವು ಒಂದು ವೀಡಿಯೋನ ರೆಡಿ ಮಾಡಬೇಕಾಗುತ್ತೆ. ಎಡಿಟ್ ಮಾಡುವಾಗ ನಾವು ಎಲ್ಲಿ ಪಾಸ್ ತೊಗೊಂಡಿದ್ದೀವಿ, ಎಲ್ಲಿ ನೋಡ್ತಾ ಇದ್ದೀವಿ, ಆವಾಗ ಅದನ್ನು ಡಿಲೀಟ್ ಮಾಡಿದ್ರೆ ನಮ್ಮ ವಿಡಿಯೋ ಒಂದು ಫ್ಲೋ ಆಗಿ ಬರುತ್ತೆ. ಈ ಥರ ನಾವು ಒಂದು ಟ್ರೈಪಾಡ್ನ ಇಟ್ಕೊಂಡು ಮೊಬೈಲ್ನ ಫ್ರೇಮ್ ಮಾಡಿಕೊಂಡು ಲೈಟಿಂಗ್ಸ್ನ ಕರೆಕ್ಟ್ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಮಾತಾಡಬೇಕಾದ್ರೆ ನಾವು ಹೊರಗಡೆ ಯಾರು ನೋಡ್ತಾ ಇದ್ದಾರೆ ಯಾರು ಬಿಡ್ತಾ ಇದ್ದಾರೆ ವಿಚಾರ ಮಾಡದೆ ನಾವು ಮಾತಾಡಬೇಕು. ಯಾರು ನೋಡ್ತಾರೋ ಬಿಡ್ತಾರೋ, ಯಾಕಂದರೆ ಈಗಂತೂ ನಮ್ದು ಲೈವ್ ಹೋಗ್ತಾ ಇಲ್ಲ ಫ್ರೆಂಡ್ಸ್. ಆ ಥರ ನಾವು ವಿಚಾರ ಮಾಡಿಕೊಂಡು ನಾವು ಯೂಟ್ಯೂಬಲ್ಲಿ ಮಾತಾಡಬೇಕಾಗುತ್ತೆ. ಯೂಟ್ಯೂಬಲ್ಲಿ ಮಾತಾಡೋ ಒಂದು ಕಲೆಯನ್ನು ಸಿದ್ಧಿಸ್ಕೊಳ್ಬೇಕಾಗುತ್ತೆ. ಅದರ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳ್ತಾ ಇರೋದು. ಜಾಸ್ತಿ ವೀಡಿಯೋಸ್ ನೋಡಿದ್ದೀನಿ ಯಾವ್ಯಾವ ರೀತಿ ಮಾತಾಡ್ಬೋದು ಅಂಥೇಳಿ. ಜಾಸ್ತಿ ಜನ ಹೇಳ್ತಾರೆ ಯಾರು ನೋಡ್ತಾರೆ ಯಾರು ಬಿಡ್ತಾರೆ, ಲೈವಲ್ಲಿ ಇರೋದಿಲ್ಲ, ಆಮೇಲೆ ಈ ಥರ ಎಲ್ಲ ಹೇಳ್ತಾರೆ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು ಕನ್ನಡದಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ನಿಮ್ಮ ಮನಸ್ಸಿನಲ್ಲಿ ಒಂದು ಹೆದರಿಕೆ ಇಟ್ಕೊಂಡು ವಿಡಿಯೋ ಮಾಡಿದ್ರೆ ಅದು ಡೆಫಿನೆಟಾಗಿ ವಿಡಿಯೋ ಚೆನ್ನಾಗಿ ಬರಲ್ಲ. ಆಮೇಲೆ ನಿಮ್ಮಗಡೆ ಮಾತುಗಳು ಕೂಡ ಹೊರಗೆ ಬರೋದಿಲ್ಲ ಫ್ರೆಂಡ್ಸ್. ಒಂದು ಸರಾಗವಾದ ಮಾತು ಹೊರಗೆ ಬರಬೇಕಂದ್ರೆ ನೀವು ಒಳಗಿಂದ ಎಲ್ಲ ಟೆನ್ಷನ್ ಬಿಡಬೇಕು. ಯಾರು ನೋಡ್ತಾರೋ ಯಾರು ಬಿಡ್ತಾರೋ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು. ನೀವು ಆರಾಮಾಗಿ ಫುಲ್ ಫ್ರೀಯಾಗಿ ಮಾತಾಡಬೇಕು ಫ್ರೆಂಡ್ಸ್. ನಿಮ್ಮಲ್ಲಿ ಏನು ವಿಚಾರ ಇದೆ ಈಗ, ಯಾಕಂತಂದರೆ ಈಗ ಈ ಕ್ಯಾಮ್ರಾ ಇದೆ, ಇದಕ್ಕೆ ನಾನು ಇದನ್ನೇ ಫ್ರೆಂಡ್ಸ್ ಅಂತ ಇರೋದು. ನೋಡಿ ಫ್ರೆಂಡ್ಸ್ ಅಂತ ಇರೋದು, ಅದು ನಿಮಗೆ ಆ ಥರ ಕಾಣಿಸುತ್ತೆ. ಈಗ ನಾನು ನಿಮಗೆ ಅಂತಂದರೆ ನಾನು ಆ್ಯಕ್ಚುಲಿ ಕ್ಯಾಮ್ರಾಗೆ ಮಾತಾಡ್ತಿರೋದು. ಅದಕ್ಕೋಸ್ಕರ ನಮ್ಮ ಎದುರು ಯಾರೂ ಇಲ್ಲ ಫ್ರೆಂಡ್ಸ್. ಆದರೂ ಕೂಡ ನಾನು ಫ್ರೆಂಡ್ಸ್ ಅಂತ ಹೇಳಿ ಸಂಬೋಧಿಸ್ತಾ ಇದ್ದೀನಿ. ನಾನು ಒಂದು ಕ್ಯಾಮ್ರಾನೇ ಫ್ರೆಂಡ್ಸ್ ಆಗಿ ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಫ್ರೆಂಡ್ಸ್, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂತ ಹೇಳಿ ನಾನು ನಿಮಗೆ ಲೆನ್ಸ್ ಮೂಲಕನೇ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಫ್ರೆಂಡ್ಸ್. ಯಾಕಂದರೆ ನನ್ನ ಒಂದು ಪ್ಯಾಷನ್ ಇದೆ ಯೂಟ್ಯೂಬಲ್ಲಿ ಏನಾದರೂ ಒಂದು ಸಾಧಿಸ್ಬೇಕಂತ ಹೇಳಿ. ಅದನ್ನು ನೀವು ಸಾಧಿಸ್ಕೊಡ್ತೀರಾ ಅಂಥೇಳಿ ನಾನು ನಂಬ್ತೀನಿ. ಆಮೇಲೆ ನನ್ನ ವೀಡಿಯೋಸ್ಗಳು ಇದೇ ರೀತಿ ಬರ್ತವೆ. ನಿಮಗೆ ಹೆಲ್ಪ್ ಆಗೋ ರೀತಿ ನಾನು ಏನೇನು ಕಲಿತೀನಿ ಅದನ್ನೇ ನಿಮಗೆ ಹೇಳ್ತೀನಿ. ನಿಮಗೆ ಹೆಲ್ಪ್ ಆಗೋ ರೀತಿ ವೀಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಮತ್ತು ಇದೇ ರೀತಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.